ಭದ್ರ ವಿಚಾರದಲ್ಲಿ ರೈತರು ತಡೆಗಟ್ಟಿದ್ರು. ನಾನು ಕೆಲವು ಮಂತ್ರಿಗಳು, ಸುಧಾಕರು, ಶಾಸಕರು ನಾವೆಲ್ಲ ಹೋಗಿ ಕೂತ್ಕೊಂಡು ರೈತರ ಚರ್ಚೆ ಮಾಡಿ ಕೆಲಸ ಮಾಡಕ್ಕೆ ಅವರಿಗೆ ಕಾಂಪನ್ಸೇಷನ್ ಹಳೆ ರೇಟು 4 ಲಕ್ಷ ಕೊಟ್ಟಿದ್ದಾರೆ ಎಕರೆಗೆ. ಅದೇ ಸಲ ನಮ್ಮವರೆಗೆ 25 ಲಕ್ಷ ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ತಾರತಮ್ಯ ಆಗಿದೆ ಅಂತೇಳಿ ರೈತರು ಕೆಲಸ ಮಾಡಕ್ಕೆ ಎಲ್ಲ ಒಂದು ರಿಕ್ವೆಸ್ಟ್ ಮಾಡಿದ್ರು. ಈಗ ಲೀಗಲಿ ಯಾವ ರೀತಿ ಮಾಡ್ಬೋದು ಅಂತೇಳಿ ಕರೆದು ಒಂದು ಒಪಿನಿಯನ್ ಬಂದಿದ್ದೀವಿ. ಮುಂದಕ್ಕೆ ಒಂದು 3-4 ದಿವಸದಲ್ಲಿ ಚರ್ಚೆ ಮಾಡ್ತೀವಿ. ಆದಷ್ಟು ಜಲ್ದಿ ಇನ್ನೊಂದು 6 ತಿಂಗಳಲ್ಲೇ ಇದೊಂದು ಕೆಲಸ ಮುಗಿದ 6 ತಿಂಗಳಲ್ಲಿ ನೀರು ಕೊಡಬೇಕು ಅನ್ನೋದು ಕೊಡೋಕ್ಕೆ ಸಾಧ್ಯ ಇದೆ ಅಂತೇಳಿ ನಮ್ಮ ಮಂತ್ರಿಗಳು, ಶಾಸಕರು ತಿಳಿಸಿದ್ದಾರೆ. ಸೊ ರೈತರು ಕೂಡ ಒಪ್ಕೊಂಡಿದ್ದಾರೆ. ರೈತರು ಕೂಡ ಅನ್ಯಾಯ ಆಗದೇ ರೀತಿಯಲ್ಲಿ ನಾವು ಗಮನವನ್ನು ಹರಿಸ್ತಾ ಇದ್ದೀವಿ. ಸೊ ಅದಕ್ಕೆ ಆದಷ್ಟು ಜಲ್ದಿ ಈ ಯೋಜನೆಯನ್ನು ಪೂರ್ಣಗೊಳಿಸಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ವಿಚಾರವಾಗಿ ವಿಪಕ್ಷಗಳು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡ್ತಿದ್ದಾರೆ ಅಂತ. ನಾವು ಗ್ಯಾರಂಟಿ ಸಮಿತಿ 5 ವರ್ಷ ಹಾಗೆ ಆಯ್ತು. ನನ್ನ ಅಧ್ಯಕ್ಷ ಪಕ್ಷಕ್ಕೆ ಯಾರು ದುಡಿದಿದ್ದಾರೆ ಅಂತವ್ರನ್ನ ಗುರುತಿಸಬೇಕು ಅನ್ನೋದು ಕೂಡ ಒಂದು ತೀರ್ಮಾನ ಮಾಡಿದ್ರು. ನಾವು ಗ್ಯಾರಂಟಿ ಸಮಿತಿ ಏನು ಹೊಸದಾಗಿ ನಾವು MLAಗಳ ಅಧಿಕಾರನ ನಾವೇನು ಕಿತ್ಕೊಂಡಿಲ್ಲ. MLAಗೆ ಏನು ಅಧಿಕಾರ ಇರ್ತದೆ ಅದು ಮುಂದುವರಿತದೆ. ಆದರೆ ಅನುಷ್ಠಾನ ಸಮಿತಿನ ಹೊಸದಾಗಿ ನಾವು ರಚನೆ ಮಾಡಿದ್ವಿ. ಹೋಗಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಬಡವರಿಗೆ ಅದೆಲ್ಲ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಸೊ ಅವರು ಅಧ್ಯಕ್ಷರಾಗಿದ್ದಾರೆ. ಆದ್ದರಿಂದ ನಾವು ಯಾವ ಕಾರಣಕ್ಕೂ ನಮ್ಮ ಏನು ಸರ್ಕಾರದ ಒಂದು ಪದ್ಧತಿ ಇದೆ, ನಾವು ಕಾರ್ಯಕರ್ತರಿಗೆ ಏನು ಅಧ್ಯಕ್ಷರು ಮಾಡಿದ್ದೀವಿ ಅದನ್ನು ಯಾವ ಕಾರಣಕ್ಕೂ ನಾವು ಬದಲಾವಣೆ ಮಾಡಿದ್ದೀವಿ. ಹೋರಾಟ ಮಾಡೋರು ನಾವು ಯಾರು ಬೇಡ ಅನ್ನೋಕ್ಕಾಗಲ್ಲ. ಅವ್ರಿಗೂ ಅರಿವಿದೆ ಇದು ರಾಜಕೀಯದ ಕಾರ್ಯಕ್ರಮ ಅಲ್ಲ. ಜನರ ಬದುಕಿಗೋಸ್ಕರ ನಾವು ಆ ಬಡವರಿಗೋಸ್ಕರ ಸಹಾಯ ಮಾಡಲಿಕ್ಕೆ ತಂದಂಥ ಒಂದು ಕಾರ್ಯಕ್ರಮ. ಅದಕ್ಕೆ ಅನುಷ್ಠಾನ ಮಾಡಿದ್ದೀವಿ. ಕಾರ್ಯಕರ್ತರಿಗೆ ಏನು ಒಂದು ಗೌರವಧನ ಅಂತೇಳಿ ಒಂದು 25,000, 30,000 ಕೊಡ್ಬೋದು. ಮೀಟಿಂಗಲ್ಲಿ 1,000 ಕೊಡ್ಬೋದು. ಅಷ್ಟು ಬಿಟ್ಟು ಏನಿಲ್ಲ. ಶಾಸಕರಿಗೆ ಏನು ಹಕ್ಕಿ ಇರ್ತದೆ, KDP ಇದ್ದಾರೆ, ಎಲ್ಲದಕ್ಕೂ ಚೇರ್ಮನ್ ಇದ್ದಾರೆ. ಇದು ಹೊಸದಾಗಿ ನಾವು ಸೃಷ್ಟಿ ಮಾಡಿದಂಥದ್ದು. ಅನುಷ್ಠಾನವನ್ನು ತರಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಮಾಡಿದ್ರು. ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕು.